टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಣ್ಣೆಹಳ್ಳ ಧಾರವಾಡ ಜಿಲ್ಲೆಯ ಜನರಿಗೆ ವರವೂ ಆಗಿದೆ, ಜೊತೆಗೆ ಶಾಪವೂ ಆಗಿ ಪರಿಣಮಿಸುತ್ತದೆ. ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಜಮೀನುಗಳಿಗೆ ನೀರು ನುಗ್ಗುತ್ತದೆ. ಹೀಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಬೆಣ್ಣೆಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರೋಂಥದ್ದು. ಇದೀಗ ನಾವು ಹುಬ್ಬಳ್ಳಿ ತಾಲೂಕಿನ ಇಂಗಳಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಬಾರಿ ಕೂಡ ಬೆಣ್ಣೆಹಳ್ಳ ತುಂಬಿ ಹರಿದ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಜಮೀನಲ್ಲಿದ್ದಂಥ ಬೆಳೆ ಕೊಚ್ಚಿಕೊಂಡು ಹೋಗಿರುವಂಥದ್ದು ಇದೀಗ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹತ್ತಿ, ಹೆಸರು ಸೇರಿದಂತೆ ಅನೇಕ ಬೆಳೆಗಳನ್ನು ಬೆಳೆದಿದ್ದರು. ಆದರೆ ನಿರಂತರವಾಗಿ ಸುರಿತಂಥ ಮಳೆಯಿಂದಾಗಿ ಬೆಣ್ಣೆಹಳ್ಳದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಹೀಗಾಗಿ ಸುತ್ತಮುತ್ತಲಿನ ಜಮೀನುಗಳಿಗೆ ಹಳ್ಳದ ನೀರು ನುಗ್ಗಿರುವಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಬೆಳೆ ಅಪೋಷಣವಾಗಿರುವಂಥದ್ದು ನಾವು ದೃಶ್ಯಗಳಲ್ಲಿ ಅನೇಕ ಕಡೆ ನೋಡ್ತಾ ಇದ್ದೇವೆ. ಒಂದು ಕಡೆ ಅಂತಂತಂದರೆ ಸುತ್ತಮುತ್ತಲಿನ ಬಹುತೇಕ ಜಮೀನು ನೀರಲ್ಲಿ ಅಂದರೆ ಜಲಾವೃತವಾದಲ್ಲಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ರೆ, ಇನ್ನೊಂದು ಕಡೆ ನಿರಂತರವಾದಂಥ ಮಳೆಯಿಂದ ಕೂಡ ಜಮೀನಿನಲ್ಲಿದ್ದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಇದು ಒಂದು ಬಾರಿ ಮಾತ್ರ ಅಲ್ಲ, ವರ್ಷದಲ್ಲಿ 3-4 ಬಾರಿ ಬೆಣ್ಣೆಹಳ್ಳದಲ್ಲಿ ಈ ರೀತಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ತದೆ. ಒಂದು ಸಲ ಬೆಳೆ ಹಾಳಾದರೆ ಅದನ್ನು ತೆಗೆದು ಮತ್ತೆ ರೈತರು ಬಿತ್ತನೆ ಮಾಡ್ತಾರೆ, ಮತ್ತೆ ಸಾವಿರಾರು ರೂಪಾಯಿ ಖರ್ಚನ್ನು ಬೀಜಕ್ಕಾಗಿ ಮತ್ತು ಗೊಬ್ಬರಕ್ಕಾಗಿ ಖರ್ಚು ಮಾಡ್ತಾರೆ. ಆದರೆ ಮತ್ತೆ ರೀತಿ ಪದೇ ಪ್ರವಾಹ ಬಂದಾಗ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತದೆ. ಇದು ರೈತರ ಆತಂಕಕ್ಕೆ ಕೂಡ ಕಾರಣವಾಗಿರುವಂಥದ್ದು. ನಾವು ಪ್ರತಿ ಸಲ ಖರ್ಚು ಮಾಡ್ತೇವೆ ಆದರೆ ಬೆಳೆ ಮಾತ್ರ ಬರೋದಿಲ್ಲ. ಇದಕ್ಕೊಂದು ಶಾಶ್ವತ ಪರಿಹಾರ ಆಗಬೇಕು ಅನ್ನೋ ಮಾತುಗಳನ್ನ ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ರೈತರಿದ್ದಾರೆ, ಅವರ ಮಾತಾಡ್ಸೋಣ. ಸರಿ, ಯಾವಾಗ ಬಿತ್ತನೆ ಮಾಡಿದ್ರಿ, ಏನು ಸಮಸ್ಯೆ ಆಗಿದ್ರಿ? ನಾವು ಮುಂಗಾರಿ ಬಿತ್ತೇವ್ರಿ. ಅದು ಕೂಲಿಗೆ 10,000 ರೂಪಾಯಿ ಖರ್ಚು ಬರ್ತದೆ 4 ಎಕರೆ. ಅದು ಗೊಬ್ಬರ, ಬೀಜ, ಆಳು, ಗಾಡಿ ಬಾಡಿಗೆ ಎಲ್ಲ. ಅದು ಹಿಂಗಾದ್ರೆ ಅನಾಹುತ ವರ್ಷದಾಗ 4 ಸಲ ಇದು ಹಾಕತ್ರಿ ಲೆಕ್ಕ. ಒಂದು 4 ಎಕರೆಗೆ 10,000 ಗಟ್ಟಲೆ ಖರ್ಚು ಮಾಡಿ ವರ್ಷ ಹಾಳಾಗೆ ಹೋಗತ್ತೆ. ಮುಂದೆ ರೈತರು ಹಂಗೆ ಮಾಡ್ಬೇಕು, ಪದೇ ಅದನ್ನ ಮಾಡೋದಂದ್ರೆ ಎಲ್ಲಿಂದ ತರ್ಬೇಕು ದುಡ್ಡು. ಹಿಂಗಾಗಿ ತೊಂದರೆ ಆಕತ್ತೆ ನಮಗೆ. ಅದು ಆಗದಂಗೆ ಒಂದಿಟ್ಟು ಅನುಕೂಲ ಮಾಡಬೇಕು. ಏನು ಬಿತ್ತನೆ ಮಾಡಿದ್ರಿ ಅಜ್ಜರ? ಹತ್ತಿ, ಹೆಸರು ಅಷ್ಟು ಹೋಗಿ ಬರ್ತೈತೆ. ಈ ನಮೂನಿ ಆಗೈತೆ ನೋಡ್ರಿ. ಈಗ ಇದು ವರ್ಷದಾಗ 8 ಸಲ ಈ ಥರ ಬೆಳೆ ಹಾಳಾಗ್ತದ್ರಿ? 2 ಮುಂಗಾರಿನೂ ಹಾಕತ್ರಿ, ಹಿಂಗಾರಿನೂ ಹಾಕತ್ರಿ. ಇದು ಹಿಂಗಾರಿ ಕಡ್ಲಿಗೆ ಬಿತ್ತಬೇಕು, ಕಡ್ಲಿ ಬಿತ್ತಿದ ಕೂಡಲೇ ಅದಕ್ಕೂ ಮಳೆ ಬಂದ್ರೆ ಅದು ಹೋಗಿಬಿಡ್ತೈತ್ರಿ. ಮುಂದೆ ರೈತರಿಗೆ ಏನ್ರಿ ಎಕರೆಗೆ ಒಂದು ಕೂರಿಗೆ 10,000-15,000 ರೂಪಾಯಿ ಖರ್ಚು ಮಾಡಿ ಮುಂದೆ ಹಳಕ್ಕೆ ಕಳಿಸಿ ಸುಮ್ಮನಿಗೆ ಹೋಗ್ಬಿಡಿದ್ರು ನಾವು. ಮತ್ತು ಸಾಲ ಮಾಡೋದು, ಮತ್ತು ಹೊಳ್ಳಿ ಅದಕ್ಕೆ ಪರಿಹಾರ ಕೊಡ್ತೇವೆ ಅಂತಾರೆ. ಪರಿಹಾರ ಸರಿಯಾಗಿ ಮುಟ್ಟೇ ಇಲ್ರಿ ರೈತರಿಗೆ ಯಾರಿಗೂ. ಮಂದಿ ಅಲ್ರಿ ಬರ್ತೈತೆ ಅಂತ ಹೇಳ್ತಾರೆ, ಯಾವ ಪರಿಹಾರ ಇಲ್ಲ, ಏನಿಲ್ಲ ಇಲ್ರಿ. ಈ 1 ವರ್ಷದಾಗ 2-3 ಸಲ ಹಳ್ಳ ಹಾಯ್ತಿದ್ರಿ. ಮುಂಗಾರಿನೂ ಹಿಂಗೆ ಹೊಡೆದು ಕೊಡ್ತದ್ರಿ, ಹಿಂಗಾರಿನೂ ಹಿಂಗೆ ಹೊಡೆದು ಕೊಡ್ತದ್ರಿ. ಹಿಂಗಾಗಿ ರೈತರ ಪರಿಸ್ಥಿತಿ ಏನ್ಬಿಟ್ಟು ಅಂದ್ರೆ ಬಾजार ರೈತರ ಸಾಲ ಸಿಕ್ಕೊಂಡು ಗೌರ್ಮೆಂಟ್ ಸಾಲ ಸಿಕ್ಕೊಂಡು ಒದ್ದಾಡ್ದಾಗೈತ್ರಿ. ಇನ್ನು ಮುಂದೆ ಬೆಂಬಲ ಬೆಳೆನೂ ಇಲ್ಲರಿ, ಏನು ಕೊಡ್ತೇವೆ ಅಂತಾರೆ, ಬರ್ಕೊಂಡು ಹೋಕ್ಕಾರ, ಅದು ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಕ್ಕಾರ. ಮುಂದೆ 10 ರೈತರಿಗೆ 10 ರೂಪಾಯಿ ಇಲ್ಲರಿ. ಅದಕ್ಕೆ ಮುಂದೆ ಎಲ್ಲರೂ ಮತ್ತು ಅಧಿಕಾರಿಗಳು ಇದಕ್ಕೆ ಸಹಕಾರ ಕೊಟ್ಟು ರೈತರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಒಂದು ಒಳ್ಳೇದಾಗತ್ತೆ ರೀ. ಈಗ ಸರ್ಕಾರ ಮತ್ತು ಅಲ್ಲಿನ ಜನಪ್ರತಿನಿಧಿ ಹೇಳ್ತಾರೆ ಅಂದ್ರೆ ಬೆಣ್ಣೆಹಳ್ಳ ಪ್ರವಾಹ ಬರ್ಲಂಗೆ ನಾವು ನೋಡ್ತೇವೆ, ರೊಕ್ಕ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾರೆ. ಬಿಡುಗಡೆ ಮಾಡಿ ಬಂದೇ ರೊಕ್ಕ ಬಂದು ಮುಟ್ಟೇಳಿ ರೈತರಿಗೆ ರೀ. ಯಾರಿಗೆ ಮುಟ್ಟತ್ ಹೇಳ್ರಿ, ಆದ್ರೆ ನೀವು ಒಂದು ಹೇಳ್ತಾರೆ, ಯಾರು ಹೇಳ್ತಾರೆ ಹೇಳಿಲ್ರಿ. ಎಲ್ಲಿ ಅಧಿಕಾರಿಗಳು ಎಲ್ಲಿ 10 ರೂಪಾಯಿ ಕಳಿಸಿ ರೈತರು ಕಳ್ಸ್ಯಾರ ಅಂತ ಹೇಳ್ರಿ. ರೈತರು ಕೊಟ್ಟಾರ ಅಂತಂದ್ರೆ ನೀವು ಹೇಳ್ದಂಗೆ ಕೇಳ್ತೇವೆ ರೀ. 10 ರೂಪಾಯಿ ರೈತರು ಬಂದು ಮುಟ್ಟೇಳ್ರಿ ಪರಿಹಾರ. ಅಂದ್ರೆ ಪ್ರತಿ ವರ್ಷದ ಸಮಸ್ಯೆ ಇರೋದ ನಿಮಗೆ? ಇವ್ರದಾರ ಬೆನ್ನೆಳ್ವಿ ಇದು ನಮ್ಮನೆ ಸಮಸ್ಯೆ ಐತ್ರಿ. ಮಣ್ಣೆಲ್ಲ ಆಡೋರು ಬಂದು ಎಲ್ಲ ಎಸ್ಟಿಮೇಟ್ ಮಾಡ್ಕೊಂಡು ಹೋಗ್ಯಾರ್ರಿ. ಈ ಸಲ ಬ್ಯಾಸಿಗೆ ತೆಗಿಸ್ತೇವೆ ಅಂತಾರೆ, ಏನು ಮಾಡ್ತಾರೆ ನೋಡ್ಬೇಕ್ರಿ. ಇದು ರೈತರ ಮಾತಾಗಿರುವಂಥದ್ದು. ಪ್ರತಿ ವರ್ಷ ಬೆಣ್ಣೆಹಳ್ಳ ಉಕ್ಕಿ ಹರಿದ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಜಮೀನಲ್ಲಿದ್ದಂಥ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತದೆ. ಪ್ರತಿ ವರ್ಷ ಬೆಳೆ ಹಾಳಾಗಿ ಹೋದರೂ ಕೂಡ ಪರಿಹಾರ ಮಾತ್ರ ನಮಗೆ ಮರೀಚಿಕೆ ಆಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.